ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಗುಡ್ ಮಾರ್ನಿಂಗ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಮಗನಿಗೆ ಬೇರೆ ತುಂಬ ಲೇಟಾಗಿ ಹೋಗಿತ್ತು ಇವತ್ತು. ನಾನು ತಿಂಡಿಗೆ ಚಪಾತಿ ಮತ್ತು ಪಲ್ಯ ಮಾಡ್ತಾಯಿದ್ದೆ. ಅವನಿಗೆ ಚಪಾತಿ ತಿನ್ನೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಲ್ಲ, ಹಾಗಾಗಿ ನಮ್ಮ ಮನೆಯವರು ಇಡ್ಲಿ ತಂದು ಕೊಟ್ಟಿದ್ದರು, ಬೇಗ ತಿನ್ಬೋದು ಅವನಂತ. ಅವ್ನು ಲಂಚ್ ಬಾಕ್ಸಿಗೂ ಒಂದೆರಡು ಇಡ್ಲಿ ಹಾಕಿಬಿಟ್ಟು ಫ್ರೂಟ್ಸ್ ಎಲ್ಲ ಹಾಕಿ ಪ್ಯಾಕ್ ಮಾಡಿದ್ದೆ. ಇಲ್ಲಿ ನನ್ನ ಮಗನಿಗೆ ಇಡ್ಲಿ ಕೊಟ್ಟಿದ್ದೆ. ಇಡ್ಲಿ ತಿಂತಾನೆ ಅವನು ಬೇಗ ಬೇಗ. ಯಾಕಂದರೆ ಚಪಾತಿನ ಸ್ವಲ್ಪ ಲೇಟಾಗಿ ಅಗಿಬೇಕಾಗುತ್ತಲ್ಲ, ಹಾಗಾಗಿ ಮಕ್ಕಳಿಗೆ ತಿನ್ನೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ಅವ್ರ ಸ್ಕೂಲಲ್ಲೂ ಕೂಡ ಚಪಾತಿನ ಅಲೌಡ್ ಮಾಡಲ್ಲ. ಯಾಕಂದರೆ ಚಪಾತಿ ತಿನ್ನೋದ್ರಲ್ಲಿನೇ ಅವ್ರಿಗೆ ಟೈಮ್ ಹೋಗುತ್ತೆ, ಏನೂ ಕಲಿಯೋಕ್ಕಾಗಲ್ಲ. ಮೆತ್ತಗಿರೋ ಫ್ರೂಟ್ಸು ಅಥವಾ ಏನಾದರೂ ನಾವು ಮೆತ್ತಗಿರೋದನ್ನು ಮನೇಲಿ ಮಾಡಿಕೊಡ್ಬೇಕಾಗತ್ತೆ. ಹಾಗಾಗಿ ನಾನು ಚಪಾತಿನ ಕಳ್ಸೋಕ್ಕೆ ಹೋಗಲ್ಲ ಬಾಕ್ಸಲ್ಲಿ. ಅವನ್ನ ಬಿಟ್ಟು ಬರೋಷ್ಟೊತ್ತಿಗೆ ನಾನಿಲ್ಲಿ ನಮ್ಮ ಮನೆಯವ್ರಿಗೆ ತಿಂಡಿಗೆ ಪ್ರಿಪೇರ್ ಮಾಡ್ತಾಯಿದ್ದೆ. ಹೀರೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂತ ಇವತ್ತು ಹೀರೆಕಾಯಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ. 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಜೀರಿಗೆ, ಸಾಸಿವೆ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕಿ ಟೊಮೆಟೊನೆಲ್ಲ ಹಾಕಿ ಚೆನ್ನಾಗಿ ಹುರ್ಕೊಂಡಿದ್ದೆ. ಟೊಮೆಟೊನೆಲ್ಲ ಚೆನ್ನಾಗಿ ಸುಟ್ಟಾದಮೇಲೆ ಹೀರೆಕಾಯಿನ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಯೋಕ್ಕೆ ಬಿಡ್ತೀನಿ. ಅದು ಚೆನ್ನಾಗಿ ನೀರೆಲ್ಲ ಬಿಟ್ಟು ಡ್ರೈ ಆಗೋಕ್ಕೆ. ಹಾಗೆ ಇಲ್ಲಿ ಚಪಾತಿಗೆ ಹಿಟ್ಟು ನೆನೆಸ್ಕೊಳ್ತಾ ಇದ್ದೆ. ಹಿಟ್ಟೆಲ್ಲ ಚೆನ್ನಾಗಿ ನೆನೆಸ್ಕೊಂಡು ನೋಡ್ತಾ ಇದ್ದೀನಿ. ಇಲ್ಲಿ ಹೀರೆಕಾಯಿ ಎಲ್ಲ ನೀರೆಲ್ಲ ಬಿಟ್ಟೋಗಿದೆ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಮತ್ತು ಖಾರನ್ನೆಲ್ಲ ಹಾಕ್ಬಿಟ್ಟು ನಾನು ಇದನ್ನು ಹಾಗೆ ಡ್ರೈ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಶೇಂಗಾದ ಹಿಂಡಿ ಹಾಕ್ಬಿಟ್ಟು ನಾನಿಲ್ಲಿ ಮಾಡ್ಕೊತಾ ಇದ್ದೀನಿ. ನನಗೆ ಕಾಯಿ ಅಂದರೆ ಇಷ್ಟ ಆಗಲ್ಲ ಅಷ್ಟೊಂದು. ಅದರಲ್ಲೂ ಹೀರೆಕಾಯಿ ಸಾರಂತೂ ನಂಗೆ ಮೊದಲೇ ಇಷ್ಟ ಆಗಲ್ಲ. ಇಲ್ಲಿ ನಮ್ಮ ಗುಲ್ಬರ್ಗ ಸೈಡ್ ಮಾಡೋ ಅಂಥ ಹೀರೆಕಾಯಿನೇ ನಾನು ಮಾಡ್ತಾಯಿದ್ದೀನಿ. ಹಾಗೆ ಚಪಾತಿ ಕೂಡ ರೆಡಿಯಾಗಿತ್ತು. ಒಂದೊಂದು ವೀಡಿಯೋಗಳನ್ನ ನಾನಿಲ್ಲಿ ಹಾಕೋಕ್ಕಾಗಲ್ಲ. ಹಾಗೆ ರಾತ್ರಿ ಊಟಕ್ಕೆ ನುಗ್ಗೆಕಾಯಿ ಸಾರು ಮತ್ತು ಅನ್ನ ಸಿಂಪಲ್ಲಾಗಿ ಊಟ ಇತ್ತು. ಕೆಲವೊಂದು ವೀಡಿಯೋಗಳನ್ನ ನಾನು ಈಗಲೇ ಮಾಡೋಕ್ಕಾಗಲ್ಲ, ಹಾಗಾಗಿ ನಾನು ಡೈಲಿ ಲಾಗ್ನ ಅಂತಲೇ ಹಾಕಿರೋದು. ಡೈಲಿ ಲಾಗ್ನೇ ನಾನು ಮಾಡೋದು. ರಾತ್ರಿಯೇ ಪಾತ್ರೆನೆಲ್ಲ ತೊಳೆದಿಟ್ಕೊಂಡ್ರೆ ನನಗೆ ಬೆಳಗ್ಗೆ ಹೊತ್ತು ತುಂಬ ಫ್ರೀಯಾಗಿರ್ತೀನಿ. ಬೇಗ ಕ್ವಿಕ್ಕಾಗಿ ನಾನು ತಿಂಡಿನೆಲ್ಲ ಪ್ರಿಪೇರ್ ಮಾಡ್ಬೋದು. ನನ್ನ ಡೈಲಿ ಲಾಗ್ ಇರೋದ್ರಿಂದ ನಾನು ಡೈಲಿ ಲಾಗ್ನೇ ತೋರಿಸ್ಬೇಕಾಗುತ್ತೆ. ಹಾಗಾಗಿ ನಾನು ಕೆಲವೊಂದು ಪ್ರಾಡಕ್ಟ್ ಬಗ್ಗೆ ಆಗಲಿ ಯಾವುದನ್ನು ನಾನಿಲ್ಲಿ ತೋರ್ಸೋಕ್ಕಾಗಲ್ಲ. ನೋಡೋಣ ಮುಂದೆ ಆ ಅವಕಾಶ ನನಗೇನಾದರೂ ಸಿಕ್ಕಿದರೆ ಖಂಡಿತ ನಾನು ಎಲ್ಲದನ್ನು ತೋರಿಸ್ತೀನಿ. ಸದ್ಯದ ಮಟ್ಟಿಗೆ ನನ್ನ ದಿನಚರಿ ಬೆಳಗ್ಗೆಯಿಂದ ರಾತ್ರಿ ಅಥವಾ ಮಧ್ಯಾಹ್ನದಿಂದ ರಾತ್ರಿ, ಬೆಳಗ್ಗೆಯಿಂದ ಮಧ್ಯಾಹ್ನ ಇದು ಹೇಗಿರುತ್ತೆ ನಮ್ಮ ಜೀವನ ಅಂದರೆ ನಮ್ಮ ನೆನಪಿಗೋಸ್ಕರ ನಾನು ವಿಡಿಯೋ ಮಾಡ್ತಾ ಇರೋದು ಅಷ್ಟೇ. ಹಾಗಾಗಿ ನಾನಿಲ್ಲಿ ಡೈಲಿ ಲಾಗ್ ಹಾಕ್ತಾಯಿದ್ದೀನಿ ಅಷ್ಟೇ. ನಮ್ಮ ಪ್ರತಿದಿನ ಹೇಗಿರುತ್ತೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಅಥವಾ ಮಧ್ಯಾಹ್ನದಿಂದ ರಾತ್ರಿವರೆಗೂ ಅಂತ. ಇದಾಗಿತ್ತು ನನ್ನ ಇವತ್ತಿನ ಡೈಲಿ ಲಾಗ್ ಅಂತ.